ವಿರಾಜಪೇಟೆ ನಾಪಕ್ಲು ಮುಖ್ಯ ರಸ್ತೆಯ ಹುಣಸೂರು ಭಾಗಮಂಡಲ ರಾಷ್ಟ್ರೀಯ ಹೆದ್ದಾರಿ 90ರ ಕಡಂಗ ಚಯ್ಯಂಡಾಣೆ ರಸ್ತೆ ಕಾಮಗಾರಿ ಆರಂಭಗೊಂಡಿದ್ದು ಇದು ಕಳಪೆಯಾಗಿದೆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಾಮಗಾರಿ ನಡೆಯುತ್ತಿದ್ದ ಸ್ಥಳಕ್ಕೆ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಿರೀಶ್ ಭೇಟಿ ನೀಡಿದ ಸಂದರ್ಭ ಗಿರೀಶ್ ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಕೂಡಲೇ ಮೋರಿ ನಿರ್ಮಿಸುವ ಸ್ಥಳದಲ್ಲಿ ಸೇತುವೆ ನಿರ್ಮಿಸಬೇಕು, ರಸ್ತೆ ಕಾಮಗಾರಿ ಕಳಪೆಯಾಗಬಾರದು, ಕಳಪೆಯಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಕುಳಂಡ್ರ ಧನೋಜ್ ಕುಮಾರ್ ಮಾತನಾಡಿ, ಕಡಂಗದಿಂದ ಚಯ್ಯಂಡಾಣೆ ಮಾರ್ಗವಾಗಿ ತೆರಳುವ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಪ್ರಾರಂಭವಾಗಿದ್ದು ಇದು ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ತಿಳಿದು ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಸೇರಿದ್ದೇವೆ. ರಾಜ್ಯ ಹೆದ್ದಾರಿಗೆ ಸೇರುವ ಈ ರಸ್ತೆಯಲ್ಲಿ ಮೋರಿಗಳನ್ನು ಅಳವಡಿಸಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಪ್ರಾರಂಭಿಸುತ್ತಿದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ. ರಾಜ್ಯ ಹೆದ್ದಾರಿಗೆ ಸೇರಿದ ರಸ್ತೆಯ ತಗ್ಗು ಪ್ರದೇಶವನ್ನ ಎತ್ತರಪಡಿಸಬೇಕು ಹೊರತು ಮೋರಿ ಅಳವಡಿಸುವುದು ಸರಿಯಲ್ಲ. ಅದರಂತೆ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚಿ ಡಾಂಬೀಕರಣ ಮಾಡದೆ ಹದಗೆಟ್ಟ ರಸ್ತೆಯನ್ನ ಸಂಪೂರ್ಣವಾಗಿ ಅಗೆದು ಉತ್ತಮ ಗುಣಮಟ್ಟದ ರಸ್ತೆಯನ್ನ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ, ಕಡಂಗ ಚಯ್ಯಂಡಾಣೆ 4.7 ಕಿಲೋಮೀಟರ್ ರಸ್ತೆಯನ್ನ ಶಾಸಕ ಪೊನ್ನಣ್ಣನವರು ಮುತುವರ್ಜಿ ವಹಿಸಿ ಕಳೆದ ಅವಧಿಯಲ್ಲಿ ಟೆಂಡರ್ ಅನ್ನು ಕರೆದು ಕಾಮಗಾರಿ ಪ್ರಾರಂಭಕ್ಕೂ ಮೊದಲು ಚರಂಡಿ ಅಗಲೀಕರಣ ಹಾಗೂ ಮೇಜರ್ ಗುಂಡಿಗಳನ್ನು ಮುಚ್ಚುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಈ ರಸ್ತೆಯ ಮಧ್ಯದಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕೆಂಬ ನಮ್ಮ ಒತ್ತಾಯದ ಮೇರೆಗೆ ಪರಿಶೀಲನೆ ನಡೆಸಿದಾಗ ಪೈಪ್ ಅಳವಡಿಸಿ ಮೋರಿ ನಿರ್ಮಾಣಕ್ಕೆ ಅಡ್ಡಿ ಉಂಟಾಗಿತ್ತು. ಈ ಬಗ್ಗೆ ಮಾನ್ಯ ಶಾಸಕರ ಗಮನಕ್ಕೆ ತರಲಾಗಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿ ಸೇತುವೆ ಇಲ್ಲದ ಕಾರಣ ತೊಂದರೆಯಾಗಿದ್ದು ಮುಂದಿನ ದಿನಗಳಲ್ಲಿ ಸೇತುವೆಯನ್ನು ನಿರ್ಮಿಸಿಕೊಡುವ ಭರವಸೆಯನ್ನ ಅಭಿಯಂತರರು ನೀಡಿದ್ದಾರೆ. ಕಡಂಗದಿಂದ ಚಯ್ಯಂಡಾಣೆವರೆಗಿನ 4.7 ಕಿಲೋಮೀಟರ್ ರಸ್ತೆ 5.5 ಮೀಟರ್ ಅಗಲದಲ್ಲಿ 2 ಲೇಯರ್ ಇದೆ. ಅದರಲ್ಲಿ 5.50 ಮೀಟರ್ ರಸ್ತೆ ಪೂರ್ತಿ ಹಾಳಾಗಿದ್ದು ಅದನ್ನ ಪೂರ್ತಿ ತೆಗೆದು ಹೊಸ ರಸ್ತೆ ನಿರ್ಮಾಣ ಮಾಡಲಿದ್ದಾರೆ. ಯಾರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಸುದ್ದಿ ವದಂತಿಗಳಿಗೆ ಕಿವಿ ಕೊಡದೆ ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ರಸ್ತೆ, ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕೆಂದರು. ಗ್ರಾಮಸ್ಥ ಕೋಡಿರ ತಮ್ಮಯ್ಯ ಮಾತನಾಡಿ, ಈ ರಸ್ತೆ ಇಡೀ ಕೊಡಗಿನ ಜನರಿಗೆ ಪ್ರಮುಖವಾದ ರಸ್ತೆ. ಇದು ರಾಜ್ಯ ಹೆದ್ದಾರಿ ಹುಣಸೂರು ತಲಕಾವೇರಿ ರಸ್ತೆಯಾಗಿದ್ದು ಹಲವಾರು ವರ್ಷಗಳಿಂದ ಲೋಕೋಪಯೋಗಿ ಇಲಾಖೆಗೆ ಸರಿಪಡಿಸಲು ಮನವಿ ಸಲ್ಲಿಸಿದ್ದರು. ಯಾವುದೇ ಪ್ರಯೋಜನವಾಗಲಿಲ್ಲ. ಇದೀಗ ನೂತನ ರಸ್ತೆ ಕಾಮಗಾರಿ ಆರಂಭವಾಗಿದೆ. ಈ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇಲ್ಲಿಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು 5 ವರ್ಷದವರೆಗೆ ಮೈಂಟೆನೆನ್ಸ್ ಇದೆ ಎಂದಿದ್ದಾರೆ. ಅಭಿಯಂತರು ಕಳಪೆ ಕಾಮಗಾರಿ ನಡೆಯುವುದಿಲ್ಲ ಎಂಬ ಭರವಸೆಯನ್ನ ಕೊಟ್ಟಿದ್ದಾರೆ. ರಸ್ತೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಗ್ರಾಮಸ್ಥರು ಕಳಪೆ ಕಾಮಗಾರಿ ನಡೆಯದಂತೆ ಮುತುವರ್ಜಿ ವಹಿಸಬೇಕೆಂದರು. ಸಾಮಾಜಿಕ ಹೋರಾಟಗಾರ ಪ್ರತೀಕ್ ಪೊನ್ನಣ್ಣ ಮಾತನಾಡಿ, ನಮ್ಮ ಇಲ್ಲಿನ ಸಾರ್ವಜನಿಕರು ಬೇರೆ ಪ್ರದೇಶಕ್ಕೆ ಹೋಲಿಸಿದರೆ ತಾಳ್ಮೆ ಇರುವ ಜನ. ಕಳೆದ 10-15 ವರ್ಷದಿಂದ ತುಂಬಾ ಕಷ್ಟ ಅನುಭವಿಸಿದ್ದಾರೆ. ನಾನು ಕೂಡ ಈ ಹದಗೆಟ್ಟ ರಸ್ತೆಯ ಕುರಿತು ಹಲವು ಬಾರಿ ಧ್ವನಿ ಎತ್ತಿದ್ದೇನೆ. ಮಾನ್ಯ ಶಾಸಕರಾದ ಎ ಪೊನ್ನಣ್ಣನವರು ಅನುದಾನದಿಂದ ಇಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಕಾಮಗಾರಿ ಕಳಪೆ ಆಗಬಾರದು ಎನ್ನುವ ಉದ್ದೇಶದಿಂದ ಅಧಿಕಾರಿಗಳಿಗೆ ಉತ್ತಮ ರಸ್ತೆ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದ್ದೇನೆ. ಜಿಲ್ಲೆಯ ಹಲವು ಕಡೆಗಳಲ್ಲಿ ಗುಂಡಿ ಮುಚ್ಚುವ ಪ್ರಯತ್ನ ನಡೆದಿದೆ. ಆದರೆ ಅದು ಕಳಪೆ ಆಗುತ್ತಿದೆ ಎಂಬ ಬಗ್ಗೆ ಬಿಎಸ್ಪಿ ಪಕ್ಷದ ಅಧ್ಯಕ್ಷರು ಕೂಡ ಗಮನ ಸೆಳೆದಿದ್ದರು. ಈ ಭಾಗದ ಕಾಮಗಾರಿಗೆ ಶಾಸಕರು ಕೂಡಲೇ ಸ್ಪಂದಿಸಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಸುಬೈರ್ ಮಾತನಾಡಿ, ಕಡಂಗದಿಂದ ಚಯ್ಯಂಡಾಣೆವರೆಗಿನ ರಸ್ತೆ ಕಾಮಗಾರಿ ಕಳೆದ 25 ವರ್ಷದಿಂದ ನಡೆದಿಲ್ಲ. ಮಾನ್ಯ ಶಾಸಕರಾದ ಪೊನ್ನಣ್ಣನವರ ಅನುದಾನದಲ್ಲಿ 4.7 ಕಿಲೋಮೀಟರ್ ರಸ್ತೆ ಕಾಮಗಾರಿ ಆರಂಭವಾಗಲಿದೆ. ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೆಯಲಿ. ಕಳಪೆ ಕಾಮಗಾರಿ ನಡೆಯದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕೆಂದರು. ಕೋಡಿರ ಪ್ರಕಾಶ್ ಈರಪ್ಪ ಮಾತನಾಡಿ, ರಸ್ತೆ ಕಾಮಗಾರಿ ಉತ್ತಮವಾಗಿ ನಡೆಯಲಿ. ಗ್ರಾಮಸ್ಥರು ಕಳಪೆ ಕಾಮಗಾರಿಕೆ ನಡೆಯದಂತೆ ನಿಗಾ ವಹಿಸಿ ಎಂದರು. ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಿರೀಶ್ ಪ್ರತಿಕ್ರಿಯಿಸಿ ಮಾತನಾಡಿ, ಹುಣಸೂರು ತಲಕಾವೇರಿ ತೆರಳುವ ರಾಜ್ಯ ಹೆದ್ದಾರಿಯ ಕಡಗದಿಂದ ಚಯ್ಯಂಡಾಣೆ ಮಾರ್ಗದ 4.7 ಕಿಲೋಮೀಟರ್ ರಸ್ತೆಯನ್ನ ಮರು ಡಾಂಬೀಕರಣ ಮಾಡುತ್ತಿದ್ದೇವೆ. ರಸ್ತೆಯ ಮಧ್ಯದಲ್ಲಿ ಮಳೆ ನೀರು ನಿಲ್ಲದೆ ಸರಾಗವಾಗಿ ಹರಿಯುವಂತೆ ಮೋರಿಯನ್ನ ಅಳವಡಿಸಲಾಗುತ್ತಿದೆ. ಗುತ್ತಿಗೆದಾರರಿಗೆ ಮೊದಲು ಗುಂಡಿ ಮುಚ್ಚಿ ನಂತರ ಮರು ಡಾಂಬೀಕರಣ ಮಾಡಲು ಸೂಚಿಸಲಾಗಿದೆ. ಯಾವುದೇ ಕಳಪೆ ಕಾಮಗಾರಿ ನಡೆಯಲ್ಲ. ರಸ್ತೆಯ ಕಾಮಗಾರಿ ಎಲ್ಲವೂ ಉತ್ತಮವಾಗಿ ನಡೆಯಲಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಐಜಚಂಡ ಭೀಮಯ್ಯ, ಬಿದ್ದೇರಿಯಂಡ ದೇವಯ್ಯ, ಮಧು, ಜಕರಿಯಾ, ರಾಜ ಉತ್ತಪ್ಪ ಮತ್ತಿತರ ಪ್ರಮುಖರು ಗ್ರಾಮಸ್ಥರು ಹಾಜರಿದ್ದರು.
ಅದನ್ನ ಎಳೆದು ಬಿಟ್ಟು ರೋಲರ್ ಅಲ್ಲಿ ದಮಾಸ್ ಮಾಡಿ ಆಮೇಲೆ ರೀತಾರಿಗೆ ಹೈವೇ ರೋಡ್ ಅಲ್ಲಿ ವೆಹಿಕಲ್ ಗಳು ಹೆವಿ ಹೈವೇ ಇದೆ, ಎಲ್ಲ ಇದೆ ಸರ್. ಟ್ರಾಫಿಕ್ ಬಿಸಿ ಇರೋದಕ್ಕೆ ಈ ರೋಡ್ಗಳು ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ಇಯರ್ ಕಡಂಗದವರೆಗಡೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಆ ರೋಡ್. ಎಲ್ಲರಿಗೂ ನಮಸ್ತೆ. ಏನಂತ ಹೇಳಿದ್ರೆ ನಾವಿಲ್ಲಿ ಇವತ್ತು ನರೇಂದ್ರ ಗ್ರಾಮ ಪಂಚಾಯತಿಗೆ ಸೇರಿದಂಥ ಎಲ್ಲ ಗ್ರಾಮಸ್ಥರು ನಾವು ಇವತ್ತು ಈ ಕಡಂಗ ಭಾಗದಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಉದ್ದೇಶ ಏನಂತ ಹೇಳಿದ್ರೆ ಈ ಕಡಂಗ ಟು ಚೈನಣೆ ರಾಷ್ಟ್ರೀಯ ಹೆದ್ದಾರಿ 90 ಬರ್ತದೆ. ಇದರ ಮಾರ್ಗದ ಕೆಲಸ ನಡೀತಾ ಇತ್ತು. ಆದರೆ ಗ್ರಾಮಸ್ಥರಿಗೆ ಕೆಲಸ ನಡೀಬೇಕಾದ್ರೆ ಈ ಕೆಲಸ ಕಳಪೆ ಆಗುವಂಥ ಸಾಧ್ಯತೆ ಇದೆ ಅಂತ ಕಂಡು ಬಂದ ತಕ್ಷಣ ನಾವುಗಳು ಎಚ್ಚೆತ್ತು ಇವತ್ತಿನ ದಿವಸ ಇಲ್ಲಿ ಸೇರಿದ್ದೀವಿ. ಎಲ್ಲ ಗ್ರಾಮಸ್ಥರು ಸೇರಿಕೊಂಡ ಮೇಲೆಗೆ ಇವತ್ತು ನಮ್ಮ ಇವರು ಕಾರ್ಯಪಾಲಕ ಇಂಜಿನಿಯರ್ ಒಬ್ಬರು ಬಂದಿದ್ದಾರೆ. ಅವ್ರನ್ನ ಕೇಳಿದಾಗ ಇದು ಮುಖ್ಯವಾದಂಥ ಸ್ಟೇಟ್ ಹೈವೇಲಿ ಮೋರಿಯನ್ನು ಹಾಕ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಲ್ಲಾದರೂ ಹುಣಸೂರು ಟು ತಲಕಾವೇರಿ ಇದು ಹೆದ್ದಾರಿ ಬರ್ತದೆ, ಮೈಸೂರಿಂದ ಬರುವಂಥದ್ದು. ಸಾಕಷ್ಟು ಪ್ರವಾಸ ಕೇಂದ್ರಗಳು ನಮ್ಮ ಈ ಕಡೆ ಇದ್ದಾವೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ಆಧಾರದಲ್ಲಿ ಇಲ್ಲಿ ಮೋರಿ ಹಾಕ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇದಕ್ಕೆ ನಾವು ಹೇಳ್ತಿದ್ವಿ, ಇದಕ್ಕೆ ಮೋರಿ ಅಲ್ಲದೆ ಇದನ್ನು ಹೈಟ್ ರೈಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ನಾವು ಅವ್ರಿಗೆ ಕೇಳ್ಕೊಂಡಿದ್ವಿ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು 65ರಿಂದ 70 ಲಕ್ಷ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿಂದ ಹೋಗುವ ಕಡಗದಿಂದ ಚೈನಣೆಗೆ ಹೋಗುವಂಥ ಮುಖ್ಯ ರಸ್ತೆ ಏನಿದೆ ಅದರ ಫುಲ್ಲು ಅದು ಲಾಸ್ಟ್ ಇಯರ್ ಕೂಡ ನಾವು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ರೀಪ್ಯಾಚ್ ಮಾಡಿದರು. ಈ ವರ್ಷ ಕೂಡ ರೀಪ್ಯಾಚ್ ಮಾಡಿ ಆಮೇಲೆ ಇವರು ಇದರ ಮೇಲೆ ತಾರು 2 ಲೇಯರ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕೆಲ್ಲ ಸೇರಿ ಅದು ಅದರ ಮೇಲೆ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ರೀತಾರಿಂಗ್ ಮಾಡೋದು ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ. ಆ ರಸ್ತೆ 1 ವರ್ಷದ ಮಳೆಗಾಲದಲ್ಲಿ ಅದು ಹದಗೆಟ್ಟು ಹೋಗ್ತದೆ. ಹೆವಿ ವೆಹಿಕಲ್ ಟ್ರಾಫಿಕ್ ಇರುವಂಥ ಜಾಗ ಇದು. ಆದ್ದರಿಂದ ಎಲ್ಲ ಕಂಪ್ಲೀಟಾಗಿ ಈ ರಸ್ತೆಯನ್ನು ಟೋಟಲ್ ಇಲ್ಲಿಂದ ಚೈನಾದವರೆಗೆ ಅದನ್ನು ಫುಲ್ ಸ್ಕ್ರ್ಯಾಪ್ ಮಾಡಿ ಅದಕ್ಕೆ ಈ ವೈಬ್ರೇಟರ್ ಓಡಿಸಿ ಅದರ ನಂತರ ಈ ಏನು ಡಾಂಬರೀಕರಣ ಮಾಡಬೇಕು ಅಂತ ನಮ್ಮೆಲ್ಲ ಆಗ್ರಹ. ಆ ಥರ ಇವರು ನಾವು ಹೇಳಿದಾಗ ಕೆಲಸ ಮಾಡದಿದ್ದರೆ ಮುಂದಿನ ದಿವಸಗಳಲ್ಲಿ ನಾವು ಈ ರಸ್ತೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಈ ರಸ್ತೆಯಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ನಾವು ಕೇಳ್ಕೊಳ್ತೀವಿ. ಇದರ ಬಗ್ಗೆ ಆದಷ್ಟು ಬೇಗ ಕರೆಕ್ಟಾದ ಒಂದು ಮಾಹಿತಿಯನ್ನು ಅವರಿಗೆ ನೀಡಿ ನಾವು ಹೇಳಿದ ಪ್ರಕಾರ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ದಿವಸ ನಮ್ಮ ನರೇಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕಡಂಗಾದಿಂದ ಚೈಂಡಾಣೆಗೆ ಹೋಗುವ ಇಡೀ ಕೊಡಗಿನ ಜನರಿಗೆ ಓಡಾಡುವಂಥ ಮುಖ್ಯವಾಗಿ ಇಗ್ಗುತಪ್ಪ ಮತ್ತು ತಲಕಾವೇರಿ ದೇವಸ್ಥಾನಕ್ಕೆ ಹೋಗುವಂಥ ಸ್ಟೇಟ್ ಹೈವೇ ಇದು. ಹೈವೇ ಪ್ರಾಧಿಕಾರ ಅಂತಲೇ ತಲಕಾವೇರಿ ಹುಣಸೂರು ಟು ತಲಕಾವೇರಿ ಅಂತ ಹೈವೇ ಪ್ರಾಧಿಕಾರ ಅಂತಲೇ ಇದು ಮೆನ್ಷನ್ ಆಗಿದೆ. ಇಲ್ಲಿ ಹಲವಾರು ವರ್ಷದಿಂದ ನಾವು ರೋಡಿನ ಬಗ್ಗೆ ತುಂಬ ಗಮನಕ್ಕೆ ತಂದರು. ಪಂಚಾಯಿತಿ PWD ಪ್ರತಿಯೊಬ್ಬರ ಗಮನಕ್ಕೆ ತಂದರು. ಸರಿಯಾಗಿ ಯಾವುದೇ ಕೆಲಸ ಕಾರ್ಯಗಳು ನಿರ್ವಹಣೆ ಆಗಬೇಕು. ಇದರ ಸಲುವಾಗಿ ನಾವು ತುಂಬ ಬೇಜಾರಪಟ್ಟು ಇವತ್ತು ನಾವು ಕಳಪೆ ಕಾಮಗಾರಿ ಅಂತ ಕೆಲಸ ಅಂತ ನೋಡ್ಬಿಟ್ಟು ನಾವು ಎಲ್ಲರೂ ಸೇರಿದ್ದೀವಿ. ಹಾಗೆಯೇ ಸ್ಪಾಟಿಗೆ ಇವತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಬಂದು PW ಅವರು ಒಳ್ಳೆ ಚೆನ್ನಾಗಿ ಇಲ್ಲಿದು ಏನು ಪರಿಸ್ಥಿತಿ, ನಾವು ಯಾವ ಥರ ಕಾಂಟ್ರಾಕ್ಟ್ ಕೊಟ್ಟಿರೋದು ಏನು ಅಂತ ಪ್ರತಿಯೊಂದು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಸೊ ಅಲ್ಲದೆ ಕೆಲಸ ಕೊಟ್ಟು ವರ್ಕ್ ಆರ್ಡರ್ ಕೊಟ್ಟಿರೋ ಇಂಜಿನಿಯರು 5 ವರ್ಷ ತನಕ ಯಾವುದೇ ಮುಲಾಜಿಲ್ಲದೆ ಅದನ್ನು ಮೇಂಟೈನ್ ಮಾಡುವಂಥ ಅದನ್ನು ಕೆಲಸ ಎಲ್ಲಾದರೂ ಅಡೆತಡೆ ಇದ್ದರೆ ಅದನ್ನು 5 ವರ್ಷ ತನಕ ಯಾವುದೇ ಅಡೆತಡೆ ಇದ್ದರೆ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಒಂದು ಕಾಮಗಾರಿ ಥರ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಾರೆ. AW ಅವರು ಹೇಳಿದ ಪ್ರಕಾರ ಯಾವುದೇ ಚರಂಡಿ ವ್ಯವಸ್ಥೆ ಆಗಲಿ, ಯಾವುದೇ ರೋಡಲ್ಲಿ ಆಗುವಂಥ ಏನಾದರೂ ಕಳಪೆ ಕಾಮಗಾರಿ ಆದರೆ ಅದಕ್ಕೆ ನಾವೇ ಜವಾಬ್ದಾರರು ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗ್ಬಿಟ್ಟು ನಾವು ಇಲ್ಲಿ ಊರಿನ ಜನರು ಇವತ್ತು ಶಾಂತ ರೀತಿಯಲ್ಲಿ ಸೇರಿದ್ದೀವಿ. ಪ್ರತಿಯೊಬ್ಬರು ಊರಿನವರಿಗೂ ನಾನು ಧನ್ಯವಾದವನ್ನು ಹೇಳ್ತಿದ್ದೀನಿ. ಇಲ್ಲಿ ತನಕ ಎಲ್ಲ ಊರಿನವರು ಬಂದು ಇಷ್ಟೊಂದು ಸಹಕಾರ ಕೊಟ್ಟಿದ್ದಾರೆ. ನಾವು ಇನ್ನು ಮುಂದೆ PWD ಡಿಪಾರ್ಟ್ಮೆಂಟ್ ಅವರನ್ನ ನಂಬಿಕೆಯಿಂದ ಈ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೆಯುತ್ತೆ, ಮುಂದೆ ಯಾವುದೇ ತೊಂದರೆ ಬರೋದಂಗೆ ಇವರು ನೋಡ್ಕೊಳ್ತಾರೆ. ಮುಂದೆ ಮಳೆಗಾಲ ಬರುತ್ತೆ, ರೋಡಿನ ವ್ಯವಸ್ಥೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರನ್ನು ವಿನಂತಿಯಿಂದ ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ನರೇಂದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗುಡಿರ ವಿನೋದ್ ನಾಣಯ್ಯ. ಈಗಾಗಲೇ ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಸಾರವಾದಂಥ ಸುದ್ದಿಯನ್ನು ನೋಡಿದಿರಿ. ಏನಂತ ಹೇಳಿದ್ರೆ ಕಡಂಗ ಚೈನಣ್ಣ ಮಧ್ಯೆ ಸುಮಾರು
4.7 ಕಿಲೋಮೀಟರ್ ರಸ್ತೆಯನ್ನು ಈಗಾಗಲೇ ನಮ್ಮ ಶಾಸಕರ ಮುತುವರ್ಜಿ ವಹಿಸಿ ಕಳೆದ ಒಂದು ಅವಧಿಯಲ್ಲಿ ಇದಕ್ಕೆ ಟೆಂಡರನ್ನು ಕರೆದು ಕೆಲಸ ಇನ್ನೇನು ಪ್ರಾರಂಭ ಆಗಬೇಕು, ಅದಕ್ಕಿಂತ ಮೊದಲು ಚರಂಡಿಗಳು ಮತ್ತು ರಸ್ತೆ ಅಗಲೀಕರಣ ಮತ್ತು ಮೇಜರ್ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯಕ್ಕೆ ಒಂದು ಚಾಲನೆ ನೀಡಿದ್ದೀವಿ. ಈಗಾಗಲೇ 2 ತಿಂಗಳಿಂದ ಇದಕ್ಕೆ ಗುದ್ದಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭದ ಸಂದರ್ಭದಲ್ಲಿ ಮಧ್ಯದಲ್ಲಿ ನಮಗೆ 3 ಕಲ್ಲೋಟಿಗೆ ಇದು ಟೆಂಡರ್ಲಿತ್ತು. ಆದರೆ ಮಧ್ಯದಲ್ಲಿ ಮೇಜರಾಗಿ ಬೇಕಾದ ಒಂದು ಸೇತುವೆ ಬೇಕು ಅಂತೇಳಿ ಅದನ್ನು ಓಪನ್ ಮಾಡಿ ನೋಡಿದಾಗ ಅದು ಆ ಕಡೆ ಪೈಪ್ ಹಾಕೋಕ್ಕಾಗಲ್ಲ, ಈ ಕಡೆ ಮೋರಿ ಮಾಡಲಿಕ್ಕಾಗೋದಿಲ್ಲ, ಸೇತುವೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ನಾವು ಶಾಸಕರ ಗಮನವನ್ನು ಕೂಡ ಸೆಳೆದಿದ್ದೆವು. ಆದರೆ ಈಗ ಟೆಂಡರ್ ಆಗಿರೋ ಮೊತ್ತದಲ್ಲಿ ಅದು ಇಲ್ಲದ ಕಾರಣ ನಮ್ಮ ಮಾನ್ಯ AW ಅವರಿಗೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೈಪ್ ಹಾಕ್ಬಿಟ್ಟು ಈಗ ಕಲ್ಲೋಟ್ ಮಾಡಿ ಮುಂದಿನ ಹಂತದಲ್ಲಿ ಅದನ್ನು ಸೇತುವೆ ನಿರ್ಮಿಸಿಕೊಡ್ತೀನಿ ಅಂತೇಳಿ ನಮಗೊಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಇವತ್ತು ಕಡಂಗದಿಂದ ಚೇಯಂಡಾಣೆ 4.7 ಅಪ್ ಟು ಬೋವೇರನ ಮನೆಯವರೆಗೆ ಬರ್ಬೋದು ಕಾಣುತ್ತೆ. 4.73 ಕಿಲೋಮೀಟರ್ ರಸ್ತೆ 5.5 ಮೀಟರ್ ಅಗಲದಲ್ಲಿ 2 ಲೇಯರ್ ತಾರ್ ಮಾಡ್ತಾರೆ. ಅದರಲ್ಲಿ ಸುಮಾರು 550 ಮೀಟರ್ ಪೂರ್ತಿ ರಸ್ತೆ ಹಾಳಾಗಿದ್ದನ್ನು ಪೂರ್ತಿಯಾಗಿ ತೆಗೆದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ. ಹಾಗೂ 3 ಕಲ್ಲೋಟುಗಳ ನಿರ್ಮಾಣ ಕೂಡ ಈಗಾಗಲೇ ಆಗಿದೆ. ದಯವಿಟ್ಟು ಈ ಸಾರ್ವಜನಿಕರಲ್ಲಿ ಮನೆ ಮಾಡ್ತೀವಿ, ಆ ಕಡೆ ಈ ಕಡೆ ಏನು ವದಂತಿಗಳು ನಿಮ್ಮ ವಾಟ್ಸಪ್ಪಲ್ಲಿ ಆಗಿರ್ತದೆ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ಭಾಗವಹಿಸಿ ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ರಸ್ತೆ, ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಈ ರಸ್ತೆ ಕಾಮಗಾರಿ ಇನ್ನೂ ಒಂದು ವಾರದಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಖುದ್ದಾಗಿ ನಿಂತು ಈ ಒಂದು ಸುಂದರವಾಗಿ ಈ ರಸ್ತೆಯನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಕಾರಣಕರ್ತರಾಗಬೇಕಂತ ಎಲ್ಲರಲ್ಲಿ ವಿನಂತಿಸಿಕೊಳ್ತಾರೆ. ನಮಸ್ಕಾರ, ನಾನು ನರೇಂದ್ರ ಗ್ರಾಮ ಪಂಚಾಯತ್ ಸದಸ್ಯರು ಸುಬೀರ್ ಅಂತ. ಈ ಕಡಂಗದಿಂದ ಚಯಣ್ಣನವರೆಗೆ ಇರುವ ಈ ಹಾಳಾದ ರಸ್ತೆಯು ಕಳೆದ 25 ವರ್ಷದಿಂದ ಯಾವುದೇ ಕಾಮಗಾರಿಯು ನಡೆದಿರುವುದಿಲ್ಲ. ಆದರೆ ನಮ್ಮ ಮಾನ್ಯ ಶಾಸಕರಾದ ಎಸ್ ಮನ್ನಣ್ಣ ಸರ್ ಅವರ ಮುತುವರ್ಜಿಯಿಂದ ಈ ರಸ್ತೆಗೆ ಒಂದು 4.7 ಕಿಲೋಮೀಟರ್ ರಸ್ತೆಗೆ ಒಂದು 4 ಕೋಟಿ ರೂಪಾಯಿ ಅನುದಾನವನ್ನು ಬಂದು ಕೊಟ್ಟಿರ್ತಾರೆ. ಅವರು ಕೆಲಸವನ್ನು ಶುರು ಮಾಡಿರ್ತಾರೆ. ಆದರೆ ಈ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ಯಾವುದೇ ಕಲ್ಪಗಾರಿ ಆಗೋದಕ್ಕೆ ನಾವು ಬಿಡುವುದಿಲ್ಲ. ಅದರ ಎಸ್ಟಿಮೇಟ್ ಏನಿದೆ ಅದೇ ಥರ ನಮಗೆ ಕೆಲಸ ಆಗಬೇಕು. ಮುಂದಕ್ಕೆ ಒಳ್ಳೆಯ ರಸ್ತೆ ಆಗಬೇಕು. ಈ ರಸ್ತೆಗೆ ಯಾವುದೇ ಒಂದು 25 ವರ್ಷ ಆದರೂ ಬಾಳಿಗೆ ನಮಗೆ ಸಿಕ್ಕಬೇಕು. ಈಗ 4.5 ಕೋಟಿ ರೂಪಾಯಿ ಖರ್ಚು ಮಾಡಿ 1 ವರ್ಷಕ್ಕೆ ಈ ರಸ್ತೆ ಹಾಳಾಗುವಂಥ ಪರಿಸ್ಥಿತಿ ಆಗಬಾರ್ದು. ಅದಕ್ಕೆ ನಾವೆಲ್ಲ ಸೇರಿದ್ದೀವಿ. ಒಳ್ಳೆಯ ಶಾಸಕರು ಕೊಟ್ಟಂಥ ಅನುದಾನವನ್ನು ಸದ್ಬಳಕೆ ಆಗಬೇಕು, ಅವರಿಗೆ ಮುಚ್ಚಳ ಆಗಬಾರ್ದು ಅಂತ ನಾವು ಸೇರಿದ್ದೀವಿ. ಅದಕ್ಕೆ ಮೇಯ್ನಾಗಿ ಅಧಿಕಾರಿ ವರ್ಗದವರು ಎಚ್ಚೆತ್ತುಕೊಳ್ಬೇಕು. ಕಾಂಟ್ರಾಕ್ಟ್ರಿಗೆ ಹೇಳಿಬಿಟ್ಟು ಯಾವ ಥರ ಕೆಲಸ ಇದೆ ಅದೇ ಥರ ಮಾಡಿಸ್ಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ನಾನು ಪ್ರದೀಪ್ ಪುರಾಣ ಈ ವಿಚಾರದ ಬಗ್ಗೆ ಹಲವಾರು ಬಾರಿ ಮಾತಾಡಿದ್ದೀನಿ. ನಾನು ಈ ರಸ್ತೆ ಬಗ್ಗೆ ನಮ್ಮ ಇಲ್ಲಿಯ ಸಾರ್ವಜನಿಕರು ಬೇರೆ ಪ್ರದೇಶಕ್ಕೆ ಹೋಲಿಸಿದ್ರೆ ತುಂಬ ತಾಳ್ಮೆ ಇರುವಂಥವರು. ಕಳೆದ 15 ವರ್ಷದಿಂದ 10 ವರ್ಷದಿಂದ ತುಂಬ ಕಷ್ಟ ಅನುಭವಿಸಿದ್ದಾರೆ. ಈ ರಸ್ತೆಯಲ್ಲಿ ಅವರು ತಾಳ್ಮೆಯನ್ನು ಯಾವತ್ತೂ ಕೂಡ ಕಳ್ಕೊಂಡಿಲ್ಲ. ಎಲ್ಲೋ ಬೇರೆ ಕಡೆ ಬೇರೆ ಜಿಲ್ಲೆಯಲ್ಲಾಗಿರೋ ಇಷ್ಟೊತ್ತಿಗೆ ಗ್ರಾಮಸ್ಥರು ಎಲ್ಲೆಲ್ಲೋ ಯಾವುದ್ಯಾವುದೋ ಕಚೇರಿಗೆ ಮುತ್ತಿಗೆ ಆಗ್ತಾಯಿದ್ರು. ಯಾರೂ ಜನಪ್ರತಿನಿಧಿಗಳನ್ನು ಇಲ್ಲಿ ನಡೆಯೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಇಲ್ಲಿಯ ಜನರು ನಿಜವಾಗ್ಲೂ ಆ ಒಂದು ತಾಳ್ಮೆನ ಇಟ್ಕೊಂಡು ಇವತ್ತು ಏನು ನಮ್ಮ ಶಾಸಕರು ಇದಕ್ಕೊಂದು ಗ್ರಾಂಟ್ ಕೊಟ್ಟಿದ್ದಾರೆ, ಆ ಗ್ರಾಂಟ್ನ ಒಂದು ಕೆಲಸ ನಡೀತಾ ಇದೆ. ಬಟ್ ಇಲ್ಲಿ ಮೊದಲೇ ಒಂದು ನಮ್ಮ BSP ಪಕ್ಷದ ಅಧ್ಯಕ್ಷರಾಗಿರುವಂಥ ದಿವಿಲ್ ಕುಮಾರ್ ಅವರು ಇಲ್ಲಿ ಬಂದಿದ್ದರು. ಅವರು ಕೆಲವು ಪ್ರದೇಶಗಳಲ್ಲಿ ಏನು ಪ್ಯಾಚ್ ಆಗ್ತಾ ಇದೆ ಆ ಪ್ಯಾಚನ್ನು ಕಳಪೆ ಕಾಮಗಾರಿ ಬಗ್ಗೆ ಅವರು ವರದಿ ಕೊಟ್ಟಿದ್ರು. ನೀವೆಲ್ಲ ನೋಡಿದ್ದೀರ ಅದನ್ನು. ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಾಗಿದೆ ಅಂದರೆ ಇವತ್ತು ನಾನು ಅದೇ ಅಲ್ಲಿ ಇಂಜಿನಿಯರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಇವಾಗ ಏನು ಪ್ಯಾಚ್ ಆಗಿದೆ ಆ ಪ್ಯಾಚನ್ನು ಅವರು ಸ್ಕ್ರೇಪ್ ಮಾಡಲ್ಲಂತೆ, ಅದ್ರ ಮೇಲೆ ಹಾಕ್ಕೊಂಡು ಹೋಗ್ತಾರಂತೆ. ಸೊ ಇದೇನಾಗುತ್ತೆ ಅಂದರೆ ಆ ಪ್ಯಾಚ್ ಮಾಡಿರೋಂಥದ್ದೇ ಕಳಪೆ. ಈಗ ಅದ್ರ ಮೇಲೆ ಅವರು 2 ಇಂಚು 3 ಇಂಚು ತಾರು ಹಾಕ್ಕೊಂಡು ಹೋದ್ರು, ನಾಳೆ ಕೆಳಗಡೆಯಿಂದ ಅದು ಎದ್ದು ಬಂದಾಗ ಅದು ಹಾಳಾಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಶಾಸಕರಿಗೂ ಈ ಮೆಸೇಜನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲಿಖಿತವಾಗಿ ಅವ್ರಿಗೂ ಒಂದು ಮನವಿಯನ್ನು ಕೊಡ್ತೀನಿ. ಅವರು ದಯವಿಟ್ಟು ಯಾರು ಈಗ ಒಂದು ಪ್ಯಾಚ್ ಮಾಡ್ತಿದ್ದಾರೆ, ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡಿ, ಇಂಜಿನಿಯರ್ಗೂ ನಾನು ಮನವಿ ಮಾಡಿದ್ದೀನಿ, ಏನು ಪ್ಯಾಚ್ ಮಾಡ್ತಿದ್ದಾರೆ ಅದನ್ನು ಸೈಂಟಿಫಿಕ್ ಆಗಿ ಮಾಡಬೇಕು. ಇಲ್ಲಿ ಬೇರೆ ಜಾಗದಲ್ಲಿ ಇರೋ ರೀತಿಯಲ್ಲಿ ಅಲ್ಲಿ ಬೇರೆ ರೀತಿಯ ಮಳೆ ಬರುತ್ತೆ, ಇಲ್ಲಿ ಬೇರೆ ರೀತಿಯ ಮಳೆ ಬರುತ್ತೆ, ಜಲ ಉಟ್ಕೊಳ್ಳುತ್ತೆ. ಕೆಲವು ಪ್ರದೇಶಗಳಲ್ಲಿ ಕಾಂಕ್ರೀಟ್ ರಸ್ತೆ ಆಗಬೇಕಿತ್ತು. ಇಲ್ಲಿ ಕೆಲವು ಪ್ಯಾಚ್ಗಳಲ್ಲಿ ಅಲ್ಲಿ ಕೊರ್ಜಿ ಇದೆ, ನೀರು ಬರುತ್ತೆ, ಜಲ ಬರುತ್ತೆ, ಸಿಲ್ಟ್ ಏರಿಯಾಗಳು. ಆದರೆ ಏನು ಮಾಡೋದು, ಇವತ್ತು ಏನು ಸ್ಯಾಂಕ್ಷನ್ ಆಗಿದೆ ತಾರೋ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ. ನಮ್ಮ ಗ್ರಾಮಸ್ಥರನ್ನ ಯಾರೂ ದೂರೋದು ಬೇಡ. ಗ್ರಾಮಸ್ಥರು ತಾಳ್ಮೆಯಿಂದ ಇದ್ದಾರೆ, ಒಗ್ಗಟ್ಟಿನಲ್ಲಿದ್ದಾರೆ. ಇವತ್ತೆಲ್ಲರೂ ಅವರು ಒಂದು ನೈಜವಾಗಿರುವಂಥ ನಾಗರಿಕರಾಗಿ ಅವರೆಲ್ಲ ಬಂದು ಇಲ್ಲಿ ಸೇರಿದ್ದಾರೆ. ಸೊ ಅವ್ರನ್ನ ಯಾರು ದೂರುವಂಥದ್ದು ಬೇಡ. ಇಲ್ಲಿ ಯಾರು ಕಾಂಟ್ರಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಅವರನ್ನು ನಾವು ಮೊದಲು ಕ್ಲಾಸ್ ತೊಗೊಳ್ಬೇಕು. ಅವರು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳೋದನ್ನು ನಾವು ನೋಡ್ಕೋಬೇಕು. ಇದು ಹುಣಸೂರು ತಾಲೂಕಾಗಿ ರಸ್ತೆ ಅಂತ 61ರಿಂದ 65 ಕಿಲೋಮೀಟರ್ವರೆಗೆ ನಾವು ಕೆಲಸ ಮಾಡ್ತಾಯಿದ್ವಿ. ಇದು ಕಡಂಗ ಟು ಚೇಯಂಡಾಣೆ
ಅವ್ರಿಗೆ ಕಾಮಗಾರಿ ಇದೆ. 5.7 ಕಿಲೋಮೀಟರ್ಸು ರೋಡ್ನ 5.5 ಮೀಟರ್ಸ್ ವಿಡ್ತಿಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. DBM ಮತ್ತು PC ಹಾಕಿ ಇದರಲ್ಲಿ 3 ಕಲ್ವರ್ಟ್ ಇದೆ. 3 ಕಲ್ವರ್ಟ್ ಕನ್ಸ್ಟ್ರಕ್ಷನ್ ಆಗಿದೆ. ಅದರೊಟ್ಟಿಗೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಕಲ್ವರ್ಟ್ ಬೇಕಿತ್ತು. ಅದನ್ನು ಸಹ ಮಾಡಲಿಕ್ಕೆ 1200 mm ಪೈಪ್ ಹಾಕಿ ಒಂದು ಪೈಪ್ ಕಲ್ವರ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೆಲಸದಲ್ಲಿ ಈಗ ಕಾಂಟ್ರಾಕ್ಟ್ರಿಗೆ ಗುಂಡಿ ಮುಚ್ಚಿಕೊಂಡು ಕೆಲಸ ಪ್ರಾರಂಭಿಸಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಆಸ್ಪಾಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕಂಪ್ಲೀಟ್ ಮಾಡಿ